ಮೈಸೂರು ಲೋಕಾಯುಕ್ತ ತನಿಖೆಗೆ ಈಗ ಕೋರ್ಟ್ ಆದೇಶವನ್ನು ನೀಡಿದೆ. 45 ದಿನಗಳಲ್ಲಿ ತನಿಖಾ ವರದಿಯನ್ನು ನೀಡಲು ಕೋರ್ಟ್ ಆದೇಶವನ್ನು ನೀಡಿದೆ. ಮೈಸೂರು ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶಿಸಿದೆ. ಇದರಲ್ಲಿ ಯಾರ್ಯಾರ ಪಾತ್ರಗಳು ಬರಬೇಕು, ಯಾವ್ಯಾವ ಅಂಶಗಳು ಬರಬೇಕು ಅನ್ನುವಂಥದ್ದನ್ನೆಲ್ಲ ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ದೇವರಾಜು ಅವರಿಂದ ಖರೀದಿಯನ್ನು ಮಾಡಿರುವಂಥ ಹಿಡಿದು ಮಲ್ಲಿಕಾರ್ಜುನರಿಂದ ಬಂದು ಕೃಷಿ ಜಮೀನು ಆಗಿದ ನಂತರ ಇದನ್ನು ಹಸ್ತಾಂತರ ಮಾಡಿರುವಂಥ ವಿಚಾರ, 14 ಸೈಟ್ಗಳನ್ನು ಹಂಚಿಕೆ ಮಾಡಿರುವಂಥ ವಿಚಾರದವರೆಗೂ ಯಾರ್ಯಾರ ಪಾತ್ರಗಳು ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಸಿಎಂ ವಿರುದ್ಧ ಇವತ್ತೇ FIR ಸಾಧ್ಯತೆ ಇದೆ. ಆದೇಶ ಹೊರಡಿಸಿದ್ದಾರೆ ಅಂದ ತಕ್ಷಣವೇ ಈಗಾಗಲೇ JDSನವರು ಕೂಡ ಹೋಗಿದ್ರು ಮೈಸೂರಿನಲ್ಲಿ ದೂರನ ದಾಖಲು ಮಾಡ್ಕೊಳ್ಳಿ ಅಂತ ಹೇಳಿ, ಅಲ್ಲಿ ಮಾಡಿಕೊಂಡಿಲ್ಲ. FIR ಇವತ್ತೇ ದಾಖಲಾಗುವಂಥ ಸಾಧ್ಯತೆ ಇದೆ. ದ್ವಿಸದಸ್ಯ ಪೀಠಕ್ಕೆ ಹೋಗೋಕ್ಕೆ ಇವತ್ತು ಮುಂದಾಗಿದ್ರು, ಅದು ಇವತ್ತೇ ಹೋಗ್ತಾರಾ ನೋಡಬೇಕು. ಸಿಎಂ ಹಾಗೂ ಇತರರ ವಿರುದ್ಧ ಇವತ್ತೇ FIR ನಿರೀಕ್ಷೆ ಇದೆ. ಸ್ಪಷ್ಟವಾಗಿ ಆದೇಶದಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಯಾರ್ಯಾರ ಪಾತ್ರಗಳಲ್ಲಿ ಇದರಲ್ಲಿ ಬರುತ್ತೆ ಬರಲ್ಲ ಅನ್ನುವಂಥದ್ದನ್ನು, ಏನೇನು ತನಿಖೆ ಮಾಡಬೇಕು ಅನ್ನುವಂಥ ವಿಚಾರ. ಸೊ ಸಿಎಂ ಹಾಗೂ ಇತರರ ವಿರುದ್ಧ ಇವತ್ತೇ FIR ನಿರೀಕ್ಷೆ ಇದೆ. ಸಿಎಂ ವಿರುದ್ಧ ಇವತ್ತೇ FIR ನಿರೀಕ್ಷೆ ಇದೆ. 6 ವಾರದಲ್ಲಿ ತನಿಖಾ ವರದಿ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕೋರ್ಟ್ಗೆ ವರದಿ ಸಲ್ಲಿಕೆಗೆ ಆದೇಶವನ್ನು ನೀಡಲಾಗಿದೆ. 45 ದಿನಗಳು ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನೀಡಿದೆ. 6 ವಾರದಲ್ಲಿ ದೀಪಾವಳಿ ಅಷ್ಟೊತ್ತಿಗೆ ಬರುತ್ತೆ, ದೀಪಾವಳಿ ಕಳೆದ ನಂತರ ಬರುತ್ತೆ. ಲೋಕಾಯುಕ್ತ ತನಿಖೆಗೆ ಈಗ ಆದೇಶವನ್ನ ನೀಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. 6 ವಾರದಲ್ಲಿ ತನಿಖೆಯ ವರದಿಯನ್ನು ನೀಡಲು ಕೋರ್ಟ್ ಸೂಚನೆಯನ್ನ ನೀಡಿದೆ. 6 ವಾರದಲ್ಲಿ ಅಂದರೆ ದೀಪಾವಳಿ ಕಳೆದ ನಂತರ 2 ದಿನದಲ್ಲಿ ಸಿಎಂಗೆ 2 ಶಾಕ್. ನಿನ್ನೆ ಹೈಕೋರ್ಟ್ ಒಂದು ಶಾಕ್ ಅನ್ನು ನೀಡಿದೆ, ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಒಂದು ಶಾಕ್ ಅನ್ನು ನೀಡಿದೆ. 2 ದಿನದಲ್ಲಿ ಸಿಎಂಗೆ 2 ಶಾಕ್ ಸಿಕ್ಕಿದೆ. ಬಹುಶಃ ನಿನ್ನೆ ಬಂದಂಥದ್ದೇ ತನಿಖೆಗೆ ಆದೇಶವನ್ನು ನೀಡಲಾಗಿತ್ತು ಹೈಕೋರ್ಟ್. ನಿನ್ನೆ ತನಿಖೆಗೆ, ಇವತ್ತು ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ತನಿಖೆ ಮಾಡಬಹುದು ಅನ್ನುವಂಥದ್ದನ್ನು ಹೈಕೋರ್ಟ್ ಹೇಳಿತ್ತು. ಇವತ್ತು ಲೋಕಾಯುಕ್ತ ತನಿಖೆಯನ್ನ ಮಾಡಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಹೇಳಿದೆ. ಇಲ್ಲಿ ಯಾವ್ಯಾವ ಅಂಶಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ವರದಿ ಸಲ್ಲಿಕೆಗೆ 3 ತಿಂಗಳ ಗಡುವನ್ನ ಕೋರ್ಟ್ ನೀಡಿದೆ. ಅಂದ್ರೆ 45 ದಿನಗಳಲ್ಲಿ ತನಿಖೆ ಮಾಡಬೇಕು, ವರದಿ ಸಲ್ಲಿಕೆಯನ್ನ ಮಾಡಕ್ಕೆ 3 ತಿಂಗಳ ಗಡುವನ್ನ ಕೊಟ್ಟಿದೆಯಂತೆ ಕೋರ್ಟ್. ವರದಿ ಸಲ್ಲಿಕೆಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಜನವರಿವರೆಗೂ ಆಗೋಗುತ್ತೆ. ಹೊಸ ವರ್ಷಕ್ಕೆ ಏನಾಗುತ್ತೆ ಮುಖ್ಯಮಂತ್ರಿಗಳ ವಿಚಾರ ಅನ್ನುವಂಥದ್ದು ಗೊತ್ತಿಲ್ಲ, ಅವರ ರಾಜಕೀಯ ಭವಿಷ್ಯ. ವರದಿ ಸಲ್ಲಿಕೆಗೆ 3 ತಿಂಗಳ ಗಡುವನ್ನ ಕೊಟ್ಟಿದೆ. ಸೊ ಅಲ್ಲಿಯವರೆಗೂ ಸ್ವಲ್ಪ ರಿಲ್ಯಾಕ್ಸ್ ಆಗೇ ಇರ್ಬೋದು, ಈಗೇನು ಸಮಸ್ಯೆ ಇಲ್ಲ. ತನಿಖೆ ಆದ ನಂತರ ವರದಿ ಕೊಟ್ಟ ನಂತರ ಜನವರಿವರೆಗೂ ಕೂಡ ರಿಲ್ಯಾಕ್ಸ್ ಆಗೇ ಇರ್ತಾರೆ ಮುಖ್ಯಮಂತ್ರಿಗಳು. ಜನವರಿವರೆಗೂ ಕೂಡ ಯಾವ ಸಮಸ್ಯೆಗಳು ಕೂಡ ಈಗ ಗೊತ್ತಿಲ್ಲ. ವರದಿ ಬಂದ ನಂತರ ಏನು ಅನ್ನೋದು ಗೊತ್ತಾಗತ್ತೆ. ಅಲ್ಲಿಯವರೆಗೂ ವಿರೋಧ ಪಕ್ಷಗಳು ಮಾತ್ರ ಒತ್ತಡವನ್ನು ಹೇರ್ತಾ ಇರ್ತಾರೆ. ನೀವು ಮುಖ್ಯಮಂತ್ರಿ ಆಗಿದ್ಕೊಂಡು ಹೇಗೆ ಆಗುತ್ತೆ? ಒಂದು ಪ್ರಶ್ನೆಯಲ್ಲಿ ಸಹಜವಾಗಿ ಕಾಡುತ್ತೆ. ಮೈಸೂರು ಲೋಕಾಯುಕ್ತ ಪೊಲೀಸರು ಏನು ಮುಖ್ಯಮಂತ್ರಿಗಳ ಮೇಲ್ಗೇನು ಬರಲ್ವಲ್ಲ, ಅವ್ರು ಕೆಳಗಡೆನೆ ಅಂಡರಲ್ಲೇನೆ ಕೆಲಸ ಮಾಡಬೇಕಾಗತ್ತೆ. ಹೇಗೆ ತನಿಖೆ ಮಾಡಕ್ಕೆ ಸಾಧ್ಯ ಆಗತ್ತೆ? ಮಾಡಬಹುದಾ? ಮಾಡೋಕ್ಕಾಗತ್ತಾ? ಅದಕ್ಕೆ ವಿರೋಧ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇರೋದು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಅವರ ಕೆಳಗಡೆಗಿರುವಂಥ ಸಂಸ್ಥೆಗಳು ಅವರ ಮೇಲೆ ಹೇಗೆ ತನಿಖೆಯನ್ನು ಮಾಡುತ್ತೆ?